Welcome to Basaveshwara ITech College, Raichur. Good morning, everyone. My name is Pramila Kumari, electrician J2 in Basaveshwara ITech College. So yesterday we seen about what do you mean by circuit breaker, okay, and its construction, how the working principle of the circuit breaker will operate, okay. Next, types of circuit breaker. So today I am going to discuss about air circuit breaker, okay. ಸೊ ಏರ್ ಸರ್ಕ್ಯೂಟ್ ಬ್ರೇಕರ್ ಸೊ ಆಪ್ರೇಷನ್ ಎಲ್ಲ ಸರ್ಕ್ಯೂಟ್ ಬ್ರೇಕರ್ಸ್ ಅನ್ನೋ ಆಪ್ರೇಷನ್ ಸೇಮ್ ಇರುತ್ತೆ, ಬಟ್ ಡಿಸೈನ್ ಕನ್ಸ್ಟ್ರಕ್ಷನ್ ಅನ್ನೋದು ಡಿಫ್ರೆಂಟ್ ಇರುತ್ತೆ. ಸರ್ಕ್ಯೂಟ್ ಬ್ರೇಕರ್ ಆಪ್ರೇಷನ್ ಎಲ್ಲದಕ್ಕೂ ಸೇಮ್, ಲೈಕ್ ಸರ್ಕ್ಯೂಟ್ ಬ್ರೇಕರ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಕಲ್ ಸ್ವಿಚಿಂಗ್ ಡಿವೈಸ್ ಅದು. ಸೊ ಅದು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಟು ಬೈಪಾಸ್ ದ ಸಿಸ್ಟಮ್, ಕಂಟಿನ್ಯೂ ಬೈಪಾಸ್ ಮಾಡಲಿಕ್ಕೆ, ಸಿಸ್ಟಮ್ನ ಬೈಪಾಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಟು ಪ್ರೊಟೆಕ್ಟ್ ಅಗೇನೆಸ್ಟ್ ಫಾಲ್ಟ್, ಏನಾದರೂ ಫಾಲ್ಟಿ ಕಂಡೀಷನ್ ಆದಾಗ ಈ ಒಂದು ಸರ್ಕ್ಯೂಟನ್ನು ಬ್ರೇಕ್ ಮಾಡಲಿಕ್ಕೆ ಈ ಒಂದು ಸರ್ಕ್ಯೂಟ್ ಬ್ರೇಕರ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಕ್ಯೂಟ್ ಬ್ರೇಕರ್ಸ್ ಇರ್ತವೆ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಏರ್ ಸರ್ಕ್ಯೂಟ್ ಬ್ರೇಕರ್. ಸೊ ಏರ್ ಸರ್ಕ್ಯೂಟ್ ಬ್ರೇಕರ್, ಈ ಒಂದು ಸರ್ಕ್ಯೂಟ್ ಬ್ರೇಕರ್ ಏರಿನ ಪ್ರೆಷರ್ ಮೇಲೆ ಈ ಒಂದು ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ಆಪ್ರೇಟ್ ಆಗುತ್ತೆ. ಸೊ ನಾರ್ಮಲಿ ನಾವು ಹೇಳಬೇಕಂದ್ರೆ ಎಲ್ಲ ಸರ್ಕ್ಯೂಟ್ ಆಪ್ರೇಷನ್ ಯಾವ ಥರ ಇರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾವು 3 ಫೇಸ್ ಲೈನ್ಸ್ ಇರುತ್ತೆ. 3 ಫೇಸ್ ಲೈನ್ಸಲ್ಲಿ ನಾವು CT ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ, ಕರೆಂಟ್ ಟ್ರಾನ್ಸ್ಫಾರ್ಮರ್ ಅನ್ನೋದು ಕನೆಕ್ಟ್ ಮಾಡಿರ್ತಾರೆ. ಓಕೆ, ಸೊ ಅಲ್ಲಿ ಕರೆಂಟ್ ಟ್ರಾನ್ಸ್ಫಾರ್ಮರ್ ಅನ್ನೋದು ಕನೆಕ್ಟ್ ಮಾಡಿದಾಗ ಏನಾದರೂ ಫಾಲ್ಟಿ ಕಂಡೀಷನ್ ಆಗುತ್ತೆ. ಸಪೋಸ್ ಈಗ 3 ಫೇಸ್, ಓಕೆ, 3 ಫೇಸಲ್ಲಿ CT ಅನ್ನೋದನ್ನು ಕನೆಕ್ಟ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಏನಾದರೂ ಫಾಲ್ಟಿ ಕಂಡೀಷನ್ ಲೈನಲ್ಲಿ ಏನಾದರೂ ಫಾಲ್ಟಿ ಕಂಡೀಷನ್ ಆದಾಗ ನಾವು ಫಿಕ್ಸ್ಡ್ ಅಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ, ಕೆಲವೊಂದು CTಗೆ ಸೆಟ್ಟಿಂಗ್ಸ್ ಇರುತ್ತೆ. ಈಗ ಆ ಲೈನಲ್ಲಿ 1000 ಆಂಪಿಯರ್ಸ್ ಬೈ 5 ಆಂಪಿಯರ್ಸ್ CT ಅನ್ನೋದು ಕನೆಕ್ಟ್ ಮಾಡಿರ್ತೀವಿ. ಸೊ ನಾರ್ಮಲ್ ಕಂಡೀಷನಲ್ಲಿ ನಮಗೆ ಏನು ತೋರಿಸುತ್ತೆ, 5 ಆಂಪ್ಸ್ ಅಂತ ತೋರಿಸುತ್ತೆ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕರೆಂಟ್ ಟ್ರಾನ್ಸ್ಫಾರ್ಮರ್ ಹೈ ವ್ಯಾಲ್ಯೂವಿಂದ ನಮಗೆ ಮೆಜರಬಲ್ ವ್ಯಾಲ್ಯೂಗೆ ರೀಡಿಂಗ್ ಮಾಡಲಿಕ್ಕೆ ಒಂದು ಕರೆಂಟ್ ಟ್ರಾನ್ಸ್ಫಾರ್ಮರ್ ಅನ್ನೋದು ಯೂಸ್ ಮಾಡಿ. ಸಪೋಸ್ ಈಗ ಏನಾದರೂ ಫಾಲ್ಟ್ ಆದರೆ ಈ ಒಂದು ಲೈನ್ ಟ್ರಾನ್ಸ್ಮಿಷನ್ ಲೈನಲ್ಲಿ ಏನಾದರೂ ಕರೆಂಟ್ ಅನ್ನೋದು ಇನ್ಕ್ರೀಸ್ ಆದಾಗ, ಸಪೋಸ್ ನಾರ್ಮಲಿ 1000 ಆಂಪಿಯರ್ಸ್ ಬೈ 5 ಆಂಪ್ಸ್ ಅಂತಿತ್ತು. ಸೊ ಈಗ ಏನಾದರೂ ಫಾಲ್ಟಿ ಕಂಡೀಷನ್ ಆದಾಗ ಕರೆಂಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಲೈನಲ್ಲಿ. ಲೈಕ್ 1000 ಇದ್ದಿದ್ದು 1500 ಆಂಪಿಯರ್ ಆಗುತ್ತೆ, ಬೈ 5 ಇದ್ದಿದ್ದು ಅಲ್ಲಿ 7 ಆಂಪಿಯರ್ಸ್, ಅಂದರೆ ಎಷ್ಟು 2.5 ಆಂಪ್ಸ್ ಅಷ್ಟು ನಮಗೆ ಅಲ್ಲಿ ಕರೆಂಟ್ ಅನ್ನೋದು ಇನ್ಕ್ರೀಸ್ ತೋರಿಸ್ತಿದೆ CTಯಲ್ಲಿ. ಸೊ ಈ ಕಂಡೀಷನಲ್ಲಿ ಇಲ್ಲಿ ಏನಾಗುತ್ತೆ, ಟ್ರಿಪ್ ಕಾಯಿಲ್ ಅನ್ನೋದೇ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಈ ಟ್ರಿಪ್ ಕಾಯಿಲಿಂದ ನಾವು ಎಲ್ಲಿ ಸರ್ಕ್ಯೂಟ್ ಅನ್ನೋದು ಕನೆಕ್ಟ್ ಮಾಡಿರ್ತೀವೋ ಅಲ್ಲಿ ಆ ಸರ್ಕ್ಯೂಟ್ ಬ್ರೇಕರ್ಗೆ ಈ ಟ್ರಿಪ್ ಕಾಯಿಲ್ ಏನು ಮಾಡುತ್ತೆ, ಕಮಾಂಡ್ ಕಳಿಸುತ್ತೆ, ಅಂದರೆ ಇಲ್ಲಿ 5 ಆಂಪ್ಸ್ ಇನ್ಕ್ರೀಸ್ ಆಗಿದೆ, ಸರ್ಕ್ಯೂಟ್ನ ಟ್ರಿಪ್ ಮಾಡು ಅಂತ. ಸೊ ಈ ಥರ ಒಂದು ಸರ್ಕ್ಯೂಟ್ ಬ್ರೇಕರ್ಗೆ ಕಮಾಂಡ್ ಅನ್ನೋದು ಟ್ರಿಪ್ ಕಾಯಿಲಿಂದ ಸಿಗುತ್ತೆ. ಸೊ ಟೋಟಲಿ ಸರ್ಕ್ಯೂಟ್ ಬ್ರೇಕರ್ ಯಾವ ಥರ ಆಪ್ರೇಟ್ ಆಗುತ್ತೆ ಅಂದರೆ, ಒಂದು ಕಮಾಂಡ್ ಸಿಗ್ನಲ್ಸ್ ಬಂದಾಗ, ಅಂದರೆ ಕರೆಂಟ್ ಇನ್ಕ್ರೀಸ್ ಆಗಿದೆ, ಸೊ ಸರ್ಕ್ಯೂಟ್ನ ಬ್ರೇಕ್ ಮಾಡಬೇಕು ಅಂತ ಒಂದು ಕಮಾಂಡ್ ಸಿಗ್ನಲ್ ಸಿಕ್ಕಾಗ ಈ ಒಂದು ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ಆಪ್ರೇಟ್ ಆಗುತ್ತೆ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಏನಂದರೆ ಏರ್ ಸರ್ಕ್ಯೂಟ್ ಬ್ರೇಕರ್. ಸೊ ಈ ಒಂದು ಏರ್ ಸರ್ಕ್ಯೂಟ್ ಬ್ರೇಕರಲ್ಲಿ ಏರಿಂದ ಪ್ರೆಷರಿಂದ ಅಲ್ಲಿ ಕಾಂಟ್ಯಾಕ್ಟ್ಸ್ ಓಪನ್ ಆಗಿ ಒಂದು ಆರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಪ್ರೆಷರಿಂದ ಇಲ್ಲಿ ಏನು ಮಾಡುತ್ತೆ, ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ಆಪ್ರೇಟ್ ಆಗುತ್ತೆ. ಸೊ ಏರ್ ಸರ್ಕ್ಯೂಟ್ ಬ್ರೇಕರ್ಗೆ ಅಗೇನ್, ಓಕೆ, ಏರ್ ಸರ್ಕ್ಯೂಟ್ ಬ್ರೇಕರಲ್ಲಿ ಮತ್ತೆ 2 ಟೈಪ್ಸ್ ಇರ್ತವೆ. ಒಂದು ಪ್ಲೇನ್ ಏರ್ ಸರ್ಕ್ಯೂಟ್ ಬ್ರೇಕರ್ ಅಂತ ಕರಿತೀವಿ, ಅಥವಾ ಅದನ್ನು ಇನ್ನೊಂದು ನೇಮು ಕ್ರಾಸ್ ಬ್ಲಾಸ್ಟ್ ಏರ್ ಸರ್ಕ್ಯೂಟ್ ಬ್ರೇಕರ್ ಅಂತ ಕರಿತೀವಿ. ಎರಡನೇದು ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್ ಅಂತ ಕರಿತೀವಿ. ಸೊ ಒನ್ ಬೈ ಒನ್ ವಿ ವಿಲ್ ಸಿ ವಾಟ್ ಯು ಮೀನ್ ಬೈ ಪ್ಲೇನ್ ಏರ್ ಸರ್ಕ್ಯೂಟ್ ಬ್ರೇಕರ್. ಸೊ ದಿಸ್ ಇಸ್ ಅ ಪ್ಲೇನ್ ಏರ್ ಸರ್ಕ್ಯೂಟ್ ಬ್ರೇಕರ್. ಓಕೆ, ಟೈಪ್ಸ್ ಆಫ್ ಏರ್ ಸರ್ಕ್ಯೂಟ್ ಬ್ರೇಕರಲ್ಲಿ ಫಸ್ಟ್ ಒನ್ ಯಾವುದು ಅಂದರೆ ಪ್ಲೇನ್ ಏರ್ ಸರ್ಕ್ಯೂಟ್ ಬ್ರೇಕರ್. ಸೊ ಇದನ್ನು ಇನ್ನೊಂದು ನೇಮ್ ಏನಂತ ಕರೀತಾರೆ ಅಂದರೆ ಕ್ರಾಸ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್. ಕ್ರಾಸ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್ ಯಾಕೆ ಕರೀತಾರೆ ಅಂದರೆ, ಇಲ್ಲಿ ಕನ್ಸ್ಟ್ರಕ್ಷನಲ್ಲಿ ನೀವು ನೋಡ್ಬೋದು, ಇಲ್ಲಿ ಆರ್ಕ್ ಅನ್ನೋದು ಈ ಥರ, ಏರ್ ಅನ್ನೋದು ಇಲ್ಲಿ ಏನಿದೆ ನೋಡಿರಿ, ಆರ್ಕ್ ಅನ್ನೋದು ಈ ಥರ ಕ್ರಾಸ್ ಆಗಿ ಮೂಮೆಂಟ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಇದನ್ನು ಕ್ರಾಸ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್ ಅಂತ ಕರಿತೀವಿ. ಸೊ ಇದರಲ್ಲಿ ನೀವು ನೋಡ್ಬೋದು ಏನೇನಿರುತ್ತೆ ಅಂದರೆ, ಇನ್ ದಿಸ್ ದ ಸರ್ಕ್ಯೂಟ್ ಬ್ರೇಕರ್ ಇಸ್ ಫಿಟೆಡ್ ವಿತ್ ಚೇಂಬರ್. ಒಂದು ಚೇಂಬರ್ಗೆ ಈ ಒಂದು ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ಫಿಟ್ ಮಾಡಿರ್ತಾರೆ. ಓಕೆ, ದಟ್ ಸರೌಂಡ್ಸ್ ದ ಕಾಂಟ್ಯಾಕ್ಟ್. ಓಕೆ, ಆ ಚೇಂಬರಲ್ಲಿ ಒಂದು ಕಾಂಟ್ಯಾಕ್ಟ್ಸ್ ಅನ್ನೋದು ಸರೌಂಡಿಂಗ್ ಮಾಡಿರ್ತಾರೆ. ದಿಸ್ ಚೇಂಬರ್ ಇಸ್ ನೋನ್ ಆಸ್ ಆರ್ಕ್ ಚ್ಯೂಟ್ ಅಂತ ಕರಿತೀವಿ. ಸೊ ಇದು ನೋಡ್ತಾ ಇದೆ ಆರ್ಕ್ ಚ್ಯೂಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ನಾರ್ಮಲ್ ಕಂಡೀಷನಲ್ಲಿ, ಓಕೆ, ನಾರ್ಮಲ್ ಕಂಡೀಷನ್, ಇದು ನಾರ್ಮಲ್ ಕಂಡೀಷನ್, ಇದು ಫಾಲ್ಟಿ ಕಂಡೀಷನ್ ಆದಾಗ ಯಾವ ಥರ ಕಾಂಟ್ಯಾಕ್ಟ್ಸ್ ಅನ್ನೋದು ಸಪ್ರೇಟ್ ಆಗಿದೆ ನೀವು ನೋಡ್ಬೋದು. ಸೊ ನಾರ್ಮಲ್ ಕಂಡೀಷನಲ್ಲಿದ್ದಾಗ ಕರೆಂಟ್ ಅನ್ನೋದು ಕಂಟಿನ್ಯೂಸ್ ಫ್ಲೋ ಆಗ್ತಾ ಇರುತ್ತೆ. ಈ ಒಂದು ಕಾಂಟ್ಯಾಕ್ಟ್ಸ್, ಓಕೆ, ಮೂವಿಂಗ್ ಕಾಂಟ್ಯಾಕ್ಟ್, ಫಿಕ್ಸ್ಡ್ ಕಾಂಟ್ಯಾಕ್ಟ್ ಅಂತ ಇರುತ್ತೆ. ಸೊ ಇದು ಫಿಕ್ಸ್ಡ್ ಕಾಂಟ್ಯಾಕ್ಟ್, ಮೂವಿಂಗ್ ಕಾಂಟ್ಯಾಕ್ಟ್. ಸೊ ಈ ಮೂವಿಂಗ್ ಕಾಂಟ್ಯಾಕ್ಟ್ ಇಲ್ಲಿ ಏನಿರುತ್ತೆ, ಇವೆರಡು ಜಾಯ್ನ್ ಆಗಿರುತ್ತೆ, ಅಂದರೆ ಅಲ್ಲಿ ಏನೂ ಆರ್ಕ್ ಪ್ರೊಡ್ಯೂಸ್ ಆಗಿಲ್ಲ, ಏನೂ ಫಾಲ್ಟ್ ಅಕ್ಕರ್ ಆಗಿಲ್ಲ. ಸಪೋಸ್ ಇನ್ ಕೇಸ್ ಏನಾದರೂ ಲೈನಲ್ಲಿ ಫಾಲ್ಟ್ ಅಕ್ಕರ್ ಆದಾಗ ಇಲ್ಲಿ ನೋಡ್ರಿ,
ಇಲ್ಲಿ ಜಾಯಿಂಟ್ ಇದ್ದು ಫಸ್ಟ್ ನಾರ್ಮಲ್ ಕಂಡೀಷನಲ್ಲಿ ಈ ಒಂದು ಜಾಯಿಂಟ್ ಇದೆ, ಕಾಂಟ್ಯಾಕ್ಟ್ಸ್ ಅನ್ನೋದು ಈ ಥರ ಜಾಯಿಂಟ್ ಇರುತ್ತೆ. ಸೊ ಯಾವಾಗ ಫಾಲ್ಟ್ ಅಕ್ಕರ್ ಆಗುತ್ತೋ ಇಲ್ಲೇನಾಗುತ್ತೆ, ಈ ಒಂದು ಮೂವಿಂಗ್ ಕಾಂಟ್ಯಾಕ್ಟ್ಗೆ ಸ್ಪ್ರಿಂಗ್ ಅನ್ನೋದು ಅಟ್ಯಾಚ್ ಮಾಡಿರ್ತಾರೆ, ಇಲ್ಲಿ ನೋಡ್ಬೋದು ನೀವು. ಇದೇನು ಮಾಡುತ್ತೆ ಅಂದರೆ ಫಾಲ್ಟ್ ಅಕ್ಕರ್ ಆದಾಗ ಇಲ್ಲಿ ಒಂದು ಫಾಲ್ಟ್ ಅಕ್ಕರ್ ಲೈನಲ್ಲಿ ಈ ಥರ ಫಾಲ್ಟ್ ಅನ್ನೋದು ಅಕ್ಕರ್ ಆದಾಗ ಇಲ್ಲಿ ಏನಾಗುತ್ತೆ, ಮೂವಿಂಗ್ ಕಾಂಟ್ಯಾಕ್ಟ್ ಫಿಕ್ಸ್ಡ್ ಕಾಂಟ್ಯಾಕ್ಟಿಂದ ದೂರ ಹೋಗಲಿಕ್ಕೆ ಟ್ರೈ ಮಾಡುತ್ತೆ. ಬಟ್ ಅಷ್ಟು ಬೇಗ ದೂರ ಹೋಗಲ್ಲ, ಈ ಸ್ಪ್ರಿಂಗ್ ಕಾಂಟ್ಯಾಕ್ಟ್ ಇರೋದ್ರಿಂದ ಬೇಗ ದೂರ ಹೋಗಲ್ಲ. ಸೊ ಅದರಿಂದ ಏನಾಗುತ್ತೆ, ಫಾಲ್ಟ್ ಅಕ್ಕರ್ ಆದಾಗ ಈ ಒಂದು ಮೂವಿಂಗ್ ಕಾಂಟ್ಯಾಕ್ಟ್ ಫಿಕ್ಸ್ಡ್ ಕಾಂಟ್ಯಾಕ್ಟಿಂದ ಮೂವ್ ಆಗಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಆವಾಗಿನ ಟೈಮಲ್ಲಿ ಏನಾಗುತ್ತೆ ಅಂದರೆ, ಸೊ ನಿಮಗೆ ಇಲ್ಲಿ ನೋಡ್ಬೋದು ಏರ್ ಚೂಟ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಇದು ಆರ್ಕ್ ಸ್ಪ್ಲಿಟರ್ ಅಂತ ಕರೀತಾರೆ. ಸೊ ಈ ಒಂದು ಕಾಂಟ್ಯಾಕ್ಟ್ ಸಪ್ರೇಷನ್ ಆಗೋದ್ರಿಂದ ಇಲ್ಲಿ ಏನಾಗುತ್ತೆ, ಆರ್ಕ್ ಅಂದರೆ ಫಾಲ್ಟ್ ಅಕ್ಕರ್ ಆದಾಗ ಮೂವಿಂಗ್ ಕಾಂಟ್ಯಾಕ್ಟ್ ಫಿಕ್ಸ್ಡ್ ಕಾಂಟ್ಯಾಕ್ಟಿಂದ ದೂರ ಹೋಗುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಗ್ಯಾಪ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಸೊ ಕಂಟಿನ್ಯೂಸ್ ಕರೆಂಟ್ ಅನ್ನೋದು ಫ್ಲೋ ಆಗಲ್ಲ. ಸೊ ಗ್ಯಾಪ್ ಅನ್ನೋದು ಪ್ರೊಡ್ಯೂಸ್ ಆದಾಗ ಅಲ್ಲಿ ಏನಾಗುತ್ತೆ, ಡ್ರೈ ಎಲೆಕ್ಟ್ರಿಕ್ ಸ್ಟ್ರೆಂತ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಅಂದರೆ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಇನ್ಕ್ರೀಸ್ ಆದಾಗ ಇಲ್ಲಿ ಏನಾಗುತ್ತೆ, ಒಂದು ಇಲ್ಲಿಂದ ಒಂದು ಆರ್ಕ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಈ ಬಿಟ್ವೀನ್ ಕಾಂಟ್ಯಾಕ್ಟ್ಸ್ ಮಧ್ಯದಲ್ಲಿ ದೂರ ಆಗಲಿಕ್ಕೆ ಟ್ರೈ ಮಾಡಿದಾಗ ಒಂದು ಆರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಆ ಆರ್ಕ್ ನಾವು ಇಲ್ಲಿ ಏನು ಮಾಡಬೇಕು, ಅಟ್ಮಾಸ್ಫಿಯರ್ಗೆ ಡಿಪ್ಲೇಷನ್ ಮಾಡಬೇಕು. ಸೊ ಆ ಆರ್ಕ್ ಪ್ರೊಡ್ಯೂಸ್ ಮಾಡೋ ಆರ್ಕ್ ನಾವು ಏನು ಮಾಡಬೇಕು, ಕ್ಲಿಯರ್ ಮಾಡಬೇಕು. ಆ ಆರ್ಕ್ ಕ್ಲಿಯರ್ ಮಾಡಿದ್ರೇ ಇಲ್ಲಿ ಫಾಲ್ಟ್ ಕ್ಲಿಯರ್ ಆದಂಗೆ. ಸೊ ಇಲ್ಲಿ ಏನಾಗುತ್ತೆ, ಫಾಲ್ಟ್ ಅಕ್ಕರ್ ಆದಾಗ ಈ ಮೂವಿಂಗ್ ಕಾಂಟ್ಯಾಕ್ಟ್ ದೂರ ಆಗುತ್ತೆ. ಆ ಮೂವಿಂಗ್ ಕಾಂಟ್ಯಾಕ್ಟ್ ದೂರ ಆಗೋ ಟೈಮಲ್ಲಿ ಇಲ್ಲೊಂದು ಆರ್ಕ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಈ ಒಂದು ಆರ್ಕ್ನ ನಾವು ಕ್ಲಿಯರೆನ್ಸ್ ಮಾಡಲಿಕ್ಕೆ ಇಲ್ಲಿ ಏನು ಮಾಡ್ತೀವಿ, ಕ್ರಾಸ್ ಆಗಿ ಈ ಒಂದು ಏರ್ ಪ್ರೆಷರ್ ಅನ್ನೋದನ್ನು ಇಲ್ಲಿ ಕ್ರಾಸ್ ಆಗಿ ಏರ್ ಪ್ರೆಷರ್ ಅನ್ನೋದು ಮೂವ್ ಆಗುತ್ತೆ. ಸೊ ಯಾವಾಗ ಈ ಒಂದು ಏರ್ ಪ್ರೆಷರ್ ಅನ್ನೋದು ಮೂವ್ ಆಗುತ್ತೋ ಅವಾಗ ಏನಾಗುತ್ತೆ ಅಂದರೆ, ಇಲ್ಲಿ ಆರ್ಕ್ ಸ್ಪ್ಲಿಟರ್ ಅಂತ ಕರೀತಾರಲ್ಲ, ಇವು ಕೂಲಿಂಗ್ ಪರ್ಪಸ್ಗೆ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ಒಂದು ಗ್ಯಾಪಲ್ಲಿ ಏರ್ ಪ್ರೆಷರ್ ಅನ್ನೋದು ಬಂದಾಗ ಇಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ ಆರ್ಕ್, ಆ ಆರ್ಕ್ ಮೇಲ್ಗಡೆ ಆರ್ಕಿಂಗ್ ಚೇಂಬರಲ್ಲಿ ಸ್ಪ್ಲಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಸ್ಪ್ಲಿಟ್ ಆಗಿ ಇಲ್ಲಿ ಏನಾಗುತ್ತೆ, ಅಟ್ಮಾಸ್ಫಿಯರ್ಗೆ ಔಟ್ಸೈಡ್ ಹೋಗುತ್ತೆ. ಒಂದು ಆರ್ಕಿಂಗ್ ಕ್ವಿಂಚಿಂಗ್ ಏನಿರುತ್ತೆ ಅಟ್ಮಾಸ್ಫಿಯರಿಗೆ ಹೋಗುತ್ತೆ. ಅಂದರೆ ಇಲ್ಲಿ ಆರ್ಕ್ ಅನ್ನೋದು ಕ್ಲಿಯರ್ ಆದಾಗ ಮತ್ತೆ ಈ ಫಿಕ್ಸ್ಡ್ ಕಾಂಟ್ಯಾಕ್ಟ್ ಮತ್ತು ಮೂವಿಂಗ್ ಕಾಂಟ್ಯಾಕ್ಟ್ ಅನ್ನೋದು ಜಾಯ್ನ್ ಆಗುತ್ತೆ. ಮತ್ತು ಕಂಟಿನ್ಯೂಸ್ ಆಗಿ ಫಾಲ್ಟ್ ಅನ್ನೋದು ಕ್ಲಿಯರೆನ್ಸ್ ಆಗಿ ಮತ್ತು ಮಿಕ್ಸ್ಡ್ ಆ್ಯಂಡ್ ಮೂವಿಂಗ್ ಕಾಂಟ್ಯಾಕ್ಟ್ ಅನ್ನೋದು ಜಾಯ್ನ್ ಆಗಿ ಮತ್ತು ಕಂಟಿನ್ಯೂಸ್ ಆಗಿ ಸಿಸ್ಟಮ್ ಅನ್ನೋದು ವರ್ಕಲ್ಲಿ ಇರುತ್ತೆ. ಅಂದರೆ ಏನು ಅಂದರೆ, ಫಾಲ್ಟಿಂಗ್ ಕಂಡೀಷನಲ್ಲಿ ಈ ಒಂದು ಮೂವಿಂಗ್ ಕಾಂಟ್ಯಾಕ್ಟ್ ದೂರ ಆಗುತ್ತೆ, ಆವಾಗ ಸ್ವಲ್ಪ ಆರ್ಕ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಆರ್ಕ್ನ ಕ್ಲಿಯರೆನ್ಸ್ ಮಾಡಿದ ತಕ್ಷಣ ಇಲ್ಲಿ ಏನಾಗುತ್ತೆ, ಮತ್ತು ಫಾಲ್ಟಿಂಗ್ ಕಂಡೀಷನ್ ಕ್ಲಿಯರ್ ಆದಂಗೆ. ಸೊ ದಿಸ್ ಅಂದರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಏರ್ ಅನ್ನೋದು ಕ್ರಾಸ್ ಪ್ರೆಷರಲ್ಲಿ ಕೊಡ್ತಾರೆ. ಏರ್ ಪ್ರೆಷರ್ ಅನ್ನೋದು ಕ್ರಾಸಲ್ಲಿ ಕೊಟ್ಟಾಗಿಲ್ಲ ಏನಾಗುತ್ತೆ, ಆರ್ಕ್ ಅನ್ನೋದು ಸ್ಪ್ಲಿಟ್ ಆಗಿಬಿಡುತ್ತೆ. ಈ ಥರ ಸ್ಪ್ಲಿಟ್ ಆಗುತ್ತೆ. ಈ ಸ್ಪ್ಲಿಟ್ ಆಗಿದ್ದ ಆರ್ಕ್ ಮತ್ತು ಅಟ್ಮಾಸ್ಫಿಯರಿಗೆ ಹೋಗುತ್ತೆ. ಸೊ ಈ ಥರ ಒಂದು ಕ್ಲಿಯರೆನ್ಸ್ ಆದಮೇಲೆ ಮತ್ತು ಫಾಲ್ಟಿ ಕಂಡೀಷನ್ ಕ್ಲಿಯರ್ ಆದಮೇಲೆ ಈ ಒಂದು ಮೂವಿಂಗ್ ಕಾಂಟ್ಯಾಕ್ಟ್ ಸ್ಪ್ರಿಂಗ್ ಅಟ್ಯಾಚ್ ಆಗೋದ್ರಿಂದ ಕ್ಲಿಯರೆನ್ಸ್ ಆದಮೇಲೆ ಆರ್ಕ್ ಕ್ಲಿಯರೆನ್ಸ್ ಆದಮೇಲೆ ಮತ್ತೆ ಅದು ಇಲ್ಲಿ ಬಂದು ಫಿಕ್ಸ್ಡ್ ಕಾಂಟ್ಯಾಕ್ಟ್ ಇದೆ. ಸೇಮ್ ಫಸ್ಟ್ ಯಾವ ಥರ ಇರುತ್ತೆ ಕಾಂಟ್ಯಾಕ್ಟ್ ಆ ಥರ ಬರುತ್ತೆ. ಸೊ ಅವಾಗ ಕಂಟಿನ್ಯೂಸ್ ಆಗಿ ಮತ್ತೆ ಕರೆಂಟ್ ಅನ್ನೋದು ಫ್ಲೋ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಆರ್ಕ್ಸ್ ಪ್ಲೇನ್ ಸರ್ಕ್ಯೂಟ್ ಬ್ರೇಕರ್. ಟೋಟಲಿ ಏನು ಅಂದರೆ, ಫಾಲ್ಟ್ ಕಂಡೀಷನ್ ಅಕ್ಕರ್ ಆದಾಗ ಅಲ್ಲಿ ಏನಾಗುತ್ತೆ, ಮೂವಿಂಗ್ ಕಾಂಟ್ಯಾಕ್ಟು ದೂರ ಹೋಗಲಿಕ್ಕೆ ಟ್ರೈ ಮಾಡುತ್ತೆ. ಆ ದೂರ ಹೋದಾಗ ಏನಾಗುತ್ತೆ ಅಂದರೆ ಒಂದು ಆರ್ಕ್ ಕ್ರಿಯೇಟ್ ಆಗುತ್ತೆ. ಸೊ ಆ ಆರ್ಕ್ ನಾವು ಕ್ಲಿಯರ್ ಮಾಡಿದ ಮೇಲೇ ಅದೊಂದು ಫಾಲ್ಟಿ ಕಂಡೀಷನ್ ಕ್ಲಿಯರ್ ಆದಂಗೆ. ಇಲ್ಲಾಂದರೆ ಅಲ್ಲಿ ಏನಾಗುತ್ತೆ, ಕಂಟಿನ್ಯೂಸಲ್ಲಿ ಆರ್ಕ್ ಅನ್ನೋದು ಪ್ರೊಡ್ಯೂಸ್ ಆದರೆ ಏನಾಗುತ್ತೆ, ಸಿಸ್ಟಮ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಈ ಒಂದು ಆರ್ಕ್ನ ಕ್ಲಿಯರೆನ್ಸ್ ಮಾಡಲಿಕ್ಕೆ ಈ ಒಂದು ಏರ್ ಪ್ರೆಷರ್ ನಾವಿಲ್ಲಿ ಏನು ಮಾಡ್ತೀವಿ, ಕ್ರಾಸ್ ಆಗಿ ಏರ್ ಪ್ರೆಷರ್ ಅನ್ನೋದು ಕೊಟ್ಟಾಗಿಲ್ಲ ಏನಾಗುತ್ತೆ, ಆರ್ಕ್ ಜೊತೆಗೆ ಆ ಒಂದು ಏರ್ ಪ್ರೆಷರ್ ಜೊತೆಗೆ ಈ ಒಂದು ಆರ್ಕ್ ಅಟ್ಮಾಸ್ಫಿಯರಿಗೆ ಹೋಗುತ್ತೆ. ಸೊ ಆವಾಗ ಇದೊಂದು ಕ್ಲಿಯರೆನ್ಸ್ ಆದಾಗ ಮತ್ತೆ ಫಿಕ್ಸ್ಡ್ ಕಾಂಟ್ಯಾಕ್ಟ್ ಜೊತೆಗೆ ಮೂವಿಂಗ್ ಕಾಂಟ್ಯಾಕ್ಟ್ ಅಟ್ಯಾಚ್ ಆಗಿ ನಾರ್ಮಲಾಗಿ ಆಪ್ರೇಟ್ ಆಗುತ್ತೆ. ಸರ್ಕ್ಯೂಟ್ ಬ್ರೇಕರ್ಸ್ ಮೀನ್ಸ್ ಫಾಲ್ಟಿ ಕಂಡೀಷನ್ನ ಐಸೋಲೇಟ್ ಮಾಡುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಪ್ಲೇನ್ ಆರ್ಕ್ ಸರ್ಕ್ಯೂಟ್ ಬ್ರೇಕರ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್. ಸೊ ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್ ಅಂದರೆ ಏನು ಅಂದರೆ, ಇದರಲ್ಲಿ ಪ್ರೆಷರ್ ಏನಿರುತ್ತೆ, ಏರಿನ ಪ್ರೆಷರ್ ಎಷ್ಟು ಇರುತ್ತೆ ಅಂದರೆ 20 to 30 kg per centimeter square ಅಷ್ಟು ಪ್ರೆಷರ್ ಇರುತ್ತೆ. ಸೊ ಆ ಪ್ರೆಷರಿಂದ ಇಲ್ಲಿ ಏನು ಮಾಡುತ್ತೆ, ಆರ್ಕ್ ಏನು ಕ್ರಿಯೇಟ್ ಆಗುತ್ತೆ ಕಾಂಟ್ಯಾಕ್ಟ್ಸ್ ಬಿಟ್ವೀನ್. ಸೊ ಆ ಒಂದು ಆರ್ಕ್ನ ಎಲಿಮಿನೇಟ್ ಮಾಡಲಿಕ್ಕೆ ಈ ಒಂದು ಏರ್ ಪ್ರೆಷರ್ ಅನ್ನೋದು ಯೂಸ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ದ ಏಮ್ ಆಫ್ ಆಲ್ ಕೈಂಡ್ ಆಫ್ ಸರ್ಕ್ಯೂಟ್ ಬ್ರೇಕರ್ ಈಸ್ ಟು ಪ್ರಿವೆಂಟ್ ರೀಎಸ್ಟಾಬ್ಲಿಷ್ಮೆಂಟ್ ಆಫ್ ಆರ್ಕ್. ಸೊ ಎಲ್ಲ ಸರ್ಕ್ಯೂಟ್ ಬ್ರೇಕರಿಂದು ಆಪ್ರೇಷನ್ ಸೇಮ್ ಇರುತ್ತೆ. ಏನು ಕೆಲಸ ಅಂದರೆ ಪ್ರಿವೆಂಟ್ ಮಾಡಬೇಕು, ರೀಎಸ್ಟಾಬ್ಲಿಷ್ಮೆಂಟ್ ಆಫ್ ಆರ್ಕ್ ಅನ್ನೋದು ಎಸ್ಟಾಬ್ಲಿಷ್ ಆಗಲಾರದೆ ಪ್ರಿವೆಂಟ್ ಮಾಡಲಿಕ್ಕೆ ಈ ಒಂದು ಎಲ್ಲ ಸರ್ಕ್ಯೂಟ್ ಬ್ರೇಕರ್ಸ್ ಅನ್ನೋದು ಯೂಸ್ ಮಾಡ್ತಾರೆ. ಓಕೆ, ಕೆಲವೊಂದು ಆಯಿಲ್ ಸರ್ಕ್ಯೂಟ್ ಬ್ರೇಕರ್ಸ್ ಅಂದರೆ ಥ್ರೂ ದ ಆಯಿಲ್. ಸೊ ಇಲ್ಲಿ ಯಾವ ಥರ ಏರ್ ಪ್ರೆಷರ್ ಅನ್ನೋದು ಯೂಸ್ ಮಾಡ್ತೀರಾ, ಅಲ್ಲಿನೂ ಆಯಿಲ್ ಅನ್ನೋದು ಯೂಸ್ ಮಾಡ್ತಾರೆ. ಸೊ ದೀಸ್ ಆರ್ ದ ಆಲ್ ಟೈಪ್ ಸರ್ಕ್ಯೂಟ್ ಬ್ರೇಕರ್
is to prevent the re-establishment of arc. So this is about the ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್. ಸೊ ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್ ಎಲ್ಲಿ ಸುಟೇಬಲ್ ಇರುತ್ತೆ ಅಂದರೆ ನೋಡ್ಬೋದು, ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್ ಸುಟೇಬಲ್ ಫಾರ್ ಆಪ್ರೇಟಿಂಗ್ ವೋಲ್ಟೇಜ್ 132 kV ಆ್ಯಂಡ್ ಎಬೋ. ಸೊ ಎಲ್ಲಿ 132 kV ಅಥವಾ ಇದಕ್ಕಿಂತ ಜಾಸ್ತಿ kV ಎಲ್ಲಿ ಆಪ್ರೇಟಿಂಗ್ ವೋಲ್ಟೇಜ್ ಇರುತ್ತೋ ಅಲ್ಲಿ ಈ ಒಂದು ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್ ಯೂಸ್ ಮಾಡ್ತಾರೆ. ಇದಕ್ಕೆ ಅಂದರೆ ದ ಸ್ವಿಚಿಂಗ್ ರೆಸಿಸ್ಟರ್ ಈಕ್ವಲೈಸಿಂಗ್ ಕೆಪಾಸಿಟರ್ ಜನರಲಿ ಕನೆಕ್ಟೆಡ್ ಅಕ್ರಾಸ್ ದ ಇಂಟರ್. ಇದಕ್ಕಂದರೆ ಏರ್ ಬ್ಲಾಸ್ಟ್ ಸರ್ಕ್ಯೂಟಲ್ಲಿ ಆರ್ಕ್ ಕುಂಚಿಂಗ್ ಅನ್ನೋದು ಫಾಸ್ಟರ್ ಇರುತ್ತೆ. ಓಕೆ, ಫ್ರೀಕ್ವೆಂಟಾಗಿ ಯೂಸ್ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ, ಎನರ್ಜಿ ಅಂದರೆ ಲೆಸ್ ಯೂಸ್ ಮಾಡ್ತಾರೆ. ನಾನು ಅಡ್ವಾಂಟೇಜ್ ಹೇಳ್ತೀನಿ, ಅಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಟೋಟಲಿ ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ 132 kV ಆ್ಯಂಡ್ ಎಬೋವ್ kV ಇದ್ದರೆ ಅಲ್ಲಿ ಈ ಒಂದು ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಅನ್ನೋದು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಪ್ರೆಷರ್ ಅನ್ನೋದು ಏರ್ದು ಎಷ್ಟಿರುತ್ತೆ ಅಂದರೆ 20 to 30 kg/cm² ಅನ್ನೋದು ಈ ಒಂದು ಏರ್ ಪ್ರೆಷರ್ ಅನ್ನೋದು ಇರುತ್ತೆ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸಿ ನೆಕ್ಸ್ಟ್ ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರಲ್ಲಿ ಅಗೇನ್ ಇಟ್ ಈಸ್ ಡಿವೈಡೆಡ್ ಇಂಟು ಆಕ್ಸಿಯಲ್ ಬ್ಲಾಸ್ಟ್ ಬ್ರೇಕರ್ ಅಂತ ಕರಿತೀವಿ, ಇನ್ನೊಂದು ಆಕ್ಸಿಯಲ್ ಬ್ಲಾಸ್ಟ್ ವಿತ್ ಸ್ಲೈಡಿಂಗ್ ಮೂವಿಂಗ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಟೋಟಲಿ ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್ಸ್ ಅನ್ನೋದು ಏನಿದೆ ನೋಡ್ಬೋದು. ಫಾರ್ ಎ ಸಿಸ್ಟಮ್ ವೋಲ್ಟೇಜ್ ಆಫ್ 245 kV, 425 kV ಆ್ಯಂಡ್ ಆಲ್ಸೋ ಈವನ್ ಮೋರ್. ಇಲ್ಲಿ kV ನಾನು ಆಲ್ರೆಡಿ ಹೇಳಿದೆ 132 ಆ್ಯಂಡ್ ಎಬೋ ಲೈಕ್ 245 kV, 425 kV ಆ್ಯಂಡ್ ಆಲ್ಸೋ ಇವನ್ ಮೋರ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಈ ಒಂದು ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ಯೂಸ್ ಮಾಡ್ತಾರೆ. ಅಗೇನ್ ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರಲ್ಲಿ ನಮಗೆ ಆಕ್ಸಿಯಲ್ ಬ್ಲಾಸ್ಟ್ ಬ್ರೇಕರ್ ಅಂತ, ನೆಕ್ಸ್ಟ್ ಆಕ್ಸಿಯಲ್ ಬ್ಲಾಸ್ಟ್ ವಿತ್ ಸ್ಲೈಡಿಂಗ್ ಮೂವಿಂಗ್ ಕಾಂಟ್ಯಾಕ್ಟ್ ಅಂತ ಡಿವೈಡ್ ಆಗಿದೆ. ಟೋಟಲಿ ಇಲ್ಲೇನು ಏರ್ ಸರ್ಕ್ಯೂಟ್ ಬ್ರೇಕರಲ್ಲಿ ನಮ್ಗೆ ಏನು ಡಿವೈಡ್ ಆಗಿದ್ವು, 2 ಟೈಪ್ಸ್, ಒಂದು ಪ್ಲೇನ್ ಏರ್ ಸರ್ಕ್ಯೂಟ್ ಬ್ರೇಕರ್, ಇನ್ನೊಂದು ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್. ಸೊ ಪ್ಲೇನ್ ಸರ್ಕ್ಯೂಟ್ ಬ್ರೇಕರ್ ಯಾವ ಥರ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರಲ್ಲಿ ಒನ್ ಟೈಪ್ ನೋಡೋಣ, ಆಕ್ಸಿಯಲ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್. ಆಕ್ಸಿಯಲ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್, ಸೊ ಇದರಲ್ಲಿ ಇದು ಕನ್ಸ್ಟ್ರಕ್ಷನ್ ಈ ಥರ ಇರುತ್ತೆ. ಆಕ್ಸಿಯಲ್ ಬ್ಲಾಸ್ಟ್ ಸರ್ಕ್ಯೂಟಲ್ಲಿ ಕನ್ಸ್ಟ್ರಕ್ಷನ್ ಅನ್ನೋದು ಆ ಥರ ಇರುತ್ತೆ. ಇಲ್ಲಿ ನೋಡ್ಬೋದು, ಇದರಲ್ಲಿ ನಮಗೆ ಏರ್ ರಿಸರ್ವರ್ ಅಂತ ಒಂದಿದೆ, ಏರ್ ವಾಲ್ವ್ ಅಂತ ಇದೆ. ಸೊ ದಿಸ್ ಇಸ್ ಅ ಆರ್ಕ್ ಚೇಂಬರ್ ಅಂತ ಕರೀತಾರೆ. ನೆಕ್ಸ್ಟ್ ಇದು ಮೂವಿಂಗ್ ಕಾಂಟ್ಯಾಕ್ಟ್, ಇದು ಫಿಕ್ಸ್ಡ್ ಕಾಂಟ್ಯಾಕ್ಟ್. ಈ ಆರೋ ಮಾರ್ಕ್ಸ್ ಆರ್ಕ್ ಪ್ರೊಡ್ಯೂಸ್ ಆಗಿರೋದು. ಇಲ್ಲಿ ಮೂವಿಂಗ್ ಕಾಂಟ್ಯಾಕ್ಟ್ ಸ್ಪ್ರಿಂಗ್ಸ್ ಅನ್ನೋದು ಕನೆಕ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ಇಲ್ಲಿ ನಾರ್ಮಲ್ ಏರ್ ಕ್ಲಿಯರೆನ್ಸ್ ಫಾರ್ ವರ್ಕಿಂಗ್ ವೋಲ್ಟೇಜ್ ಐಸೋಲೇಟರ್ ಅನ್ನೋದು ಇಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಸೊ ಫಸ್ಟ್ ನಾರ್ಮಲ್ ಕಂಡೀಷನಲ್ಲಿ ಈ ಒಂದು ಮೂವಿಂಗ್ ಕಾಂಟ್ಯಾಕ್ಟ್ ಫಿಕ್ಸ್ಡ್ ಕಾಂಟ್ಯಾಕ್ಟ್ ಜೊತೆಗೆ ಇರುತ್ತೆ. ಸೊ ಈ ಡಯಾಗ್ರಾಮ್ ಏನಿದೆ ಅಲ್ವಾ, ಯಾವಾಗ ಫಾಲ್ಟ್ ಅಕ್ಕರ್ ಆಗಿದೆಯೋ ಆ ಕಂಡೀಷನ್ ಈ ಥರ ಡಯಾಗ್ರಾಮ್ ಇರುತ್ತೆ. ಸೊ ನಾರ್ಮಲ್ ಕಂಡೀಷನಲ್ಲಿ ಈ ಒಂದು ಮೂವಿಂಗ್ ಕಾಂಟ್ಯಾಕ್ಟ್ ಏನಿರುತ್ತೆ ಫಿಕ್ಸ್ಡ್ ಕಾಂಟ್ಯಾಕ್ಟ್ ಜೊತೆಗೆ ಅಟ್ಯಾಚ್ ಇರುತ್ತೆ ನಾರ್ಮಲ್ ಆಗಿ. ಸೊ ಯಾವಾಗ ಫಾಲ್ಟ್ ಅನ್ನೋದು ಅಕ್ಕರ್ ಆಗುತ್ತೋ ಇಲ್ಲಿ ಏರ್ ರಿಸರ್ವರ್ ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ ಏರ್ ರಿಸರ್ವರ್, ಏರ್ ಅನ್ನೋದು ಇಲ್ಲಿ ಏನು ಮಾಡಿರ್ತಾರೆ, ಸ್ಟೋರ್ ಮಾಡಿರ್ತಾರೆ. ಈ ಒಂದು ಏರ್ ರಿಸರ್ವರ್ ಯಾವಾಗ ಇಂದು ಫಾಲ್ಟ್ ಅಕ್ಕರ್ ಆಗುತ್ತೋ ಮೂವಿಂಗ್ ಕಾಂಟ್ಯಾಕ್ಟ್ ಅನ್ನೋದು ಫಿಕ್ಸ್ಡ್ ಕಾಂಟ್ಯಾಕ್ಟಿಂದ ಸಪ್ರೇಟ್ ಆಗುತ್ತೆ, ಸಪ್ರೇಟ್ ಆಗೋಕ್ಕೆ ಟ್ರೈ ಮಾಡುತ್ತೆ, ಸಪ್ರೇಟ್ ಆಗುತ್ತೆ. ಸೊ ಯಾವಾಗ ಸಪ್ರೇಟ್ ಆಗುತ್ತೆ ಇಲ್ಲಿ ಒಂದು ಆರ್ಕ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಈ ಸಪ್ರೇಟ್ ಆಗೋ ಟೈಮಲ್ಲಿ ಸೊ ಫಿಕ್ಸ್ಡ್ ಕಾಂಟ್ಯಾಕ್ಟ್ ಇರೋದ್ರಿಂದ ಇಲ್ಲೇನಿರುತ್ತೆ ಸ್ಪ್ರಿಂಗ್ ಅನ್ನೋದು ಅಟ್ಯಾಚ್ ಆಗಿರುತ್ತೆ. ಸೊ ಯಾವಾಗ ಇದು ಫಾಲ್ಟ್ ಅಕ್ಕರ್ ಆದಾಗ ಮೂವಿಂಗ್ ಕಾಂಟ್ಯಾಕ್ಟ್ ದೂರ ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಇಲ್ಲಿ ಆರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಆರೋ ಮಾರ್ಕ್, ದಿಸ್ ಇಸ್ ಅ ಆರ್ಕ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಸೊ ನಾವು ಇಲ್ಲಿ ಏನು ಮಾಡಬೇಕು, ಆರ್ಕ್ನ ಫಸ್ಟ್ ಕ್ಲಿಯರ್ ಮಾಡಬೇಕು. ಈ ಒಂದು ಆರ್ಕ್ನ ಕ್ಲಿಯರ್ ಮಾಡಿದ್ರೇ ಮತ್ತೆ ಮೂವಿಂಗ್ ಕಾಂಟ್ಯಾಕ್ಟ್ ಅನ್ನೋದು ಫಿಕ್ಸ್ಡ್ ಕಾಂಟ್ಯಾಕ್ಟ್ ಜೊತೆಗೆ ಅಟ್ಯಾಚ್ ಆಗುತ್ತೆ. ಸೊ ಆವಾಗ ಒಂದು ಫಾಲ್ಟ್ ಅನ್ನೋದು ಕ್ಲಿಯರೆನ್ಸ್ ಆಗುತ್ತೆ.